ನಮಸ್ಕಾರ ಎಲ್ರಿಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅದರ ಪ್ರಯುಕ್ತ ಆ ದಿನದಲ್ಲಿ ಮಾಡುವಂಥ ವಿಶೇಷ ಅಡುಗೆಯನ್ನು ಮಾಡ್ತಾ ಇದ್ದಾನೆ. ಫಸ್ಟ್ ಅದಕ್ಕಾಗಿ ಏನಂತ ಫುಲ್ ನೋಡಿ ಆದಮೇಲೆ ಗೊತ್ತಾಗುತ್ತೆ. ತೆಂಗಿನಕಾಯಿ ತುರ್ಕೊಳ್ತಾ ಇದ್ದಾನೆ. ಅದಾದ ನಂತರ ಖರ್ಜೂರ, ಬಾದಾಮ್, ಗೋಡಂಬಿ ಮತ್ತು ಬಿಳಿ ಎಳ್ಳು, ತೆಂಗಿನಕಾಯಿ ಎಲ್ಲ ಅಳತೆ ಗೊತ್ತಿರ್ಬೋದು. ಸ್ಟವ್ ಆನ್ ಮಾಡಿ, ಇಲ್ಲ ಅಂದರೆ ಅದನ್ನೆಲ್ಲ ಸ್ಟೆಪ್ಪನ್ನು ನಾನು ಹೇಳ್ಕೊಬೇಕಾಗ್ತದೆ. ಒಂದು ಕಡಾಯಿ ಇಟ್ಕೊಳ್ಳಿ, ಸಣ್ಣದು ಇಟ್ಕೊಂಡು ತುಪ್ಪ ಹಾಕಿ, ಅದಾಗಿ ಏನು ನಾನು ತೋರಿಸಿದ್ದೇನೆ. ಫಸ್ಟಿಗೆ ಬಾದಾಮ್ ಸಣ್ಣದಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದನ್ನು. ಅದಾದ ನಂತರ ಗೋಡಂಬಿ ಹಾಕಿ ಅದನ್ನು ಹಾಗೆ ಸ್ವಲ್ಪ ಲೈಟ್ ಗೋಲ್ಡನ್ ಥರ. ಅದ್ರ ಜೊತೆಗೆ ಬಿಳಿ ಎಳ್ಳು, ಅದು ಪಟ್ಪಡ ಅಂತ ಆಗೋ ಚೆನ್ನಾಗಿ ಹುರಿರಿ, ಚಂದ ಪಟ್ಪಡ ಅಂತ ಒಂಥರ ಕ್ರಿಸ್ಪಿ ಬರ್ತದೆ, ಟೇಸ್ಟಿಯಾಗಿರ್ತದೆ. ಬೇಕಾದರೆ ನಿಮಗೆ ಆಪ್ಷನಲ್ಲಿ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕ್ಬೋದು. ಸ್ವೀಟಿಗೆ ಸ್ವಲ್ಪ ನ್ಯಾಚುರಲ್ ಆಗಿರಲಿ ಅಂತ ಖರ್ಜೂರ ತೊಗೊಂಡಿದ್ದೇನೆ. ಸೀಡ್ ಇತ್ತು, ಅದನ್ನು ಸೀಡ್ ತೆಗಿಬೇಕಾದ್ರೆ ಬೀಜನ ತೆಗೀರಿ. ಹಾಗೆ ಅದರ ಹೊರಗಡೆದು ಇದಿದೆಯಲ್ಲ, ಕವರ್ ಇದೆಯಲ್ಲ, ಸಿಪ್ಪೆ, ಸ್ವಲ್ಪ ಪ್ಲಾಸ್ಟಿಕ್ ಬರ್ತದೆ ತರತರಿ ಅಂತ, ಅದನ್ನು ಸ್ವಲ್ಪ ರಿಮೂವ್ ಮಾಡ್ಕೊಂಡಿದ್ದೇನೆ. ಸೊ ಅದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೇನೆ. ಈಗ ಫಸ್ಟಿಗೆ ಇದು ಬೇರೆ ಖರ್ಜೂರ ಬಿಟ್ಟು ಫಸ್ಟನ್ನೆಲ್ಲ ತರ್ತರಿಯಾಗಿ ಗ್ರೈಂಡ್ ಮಾಡಿ, ಫಸ್ಟಿಗೆ ಮಿಕ್ಸಿಗೆ ಹಾಕ್ಕೊಂಡು ತಣ್ಣದ ಮೇಲೆ ಬಿಸಿ ಹಾಕಬೇಡಿ. ಅದರಂತೆ ಖರ್ಜೂರ ಹಾಕ್ಕೊಂಡೆ. ಖರ್ಜೂರ ಹಾಕಿದಾಗ ಸ್ವಲ್ಪ ಒಂದು ರೀತಿಯಲ್ಲಿ ಅಂಟು ಥರ ಬರ್ತದೆ. ಅದಿರಲಿ ಒಂದು ಸೈಡಲ್ಲಿ. ನಮಗೊಂದು ಪಾಕ ಮಾಡುವ, ಅಂದರೆ ಬೆಲ್ಲದ ಪಾಕ ಮಾಡಬೇಕು ಅಂತಿಲ್ಲ. ಒಂದು ಕಪ್ ಸಣ್ಣದಲ್ಲಿ ಬೆಲ್ಲ ತೊಗೊಂಡೆ, ಅದರ ಅರ್ಧದಷ್ಟು ನೀರು ತೊಗೊಂಡೆ, ಆ ಕಪ್ನ ಅರ್ಧದಷ್ಟು ನೀರಾಗಲಿ ಸ್ವಲ್ಪ. ಅದು ನೀರಾಗಲಿಕ್ಕೆ ಬಿಟ್ಟು ಈ ಕಡೆ ಇನ್ನೊಂದು ಸ್ಟವ್ ಆನ್ ಮಾಡಿಕೊಂಡು ಬಾಳೆದು ಬಾಳೆ ಎಲೆ ಬಿಸಿ ಮಾಡ್ಕೊಳ್ತದೆ. ಈಗ ಇದು ಅಂದರೆ ನ್ಯಾಚುರಲ್ ಆಗಿ ದೇವರಿಗೆ ನಾವು ನೈವೇದ್ಯಕ್ಕಿರುತ್ತೆ ಅಂತ ನಾನು ಇದನ್ನು ಮಾಡ್ತಿದ್ದೀನಿ. ನಿಮಗೆ ಬೇಕಾದರೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಿ. ನಾನಿಲ್ಲಿ ಎಲೆಯನ್ನು ತೊಗೊಂಡೆ. ಅದರ ಪರಿಮಳನೂ ಎಲ್ಲ ಆರೋಗ್ಯಕ್ಕೂ ಚೆನ್ನಾಗಿದೆ ಅಲ್ಲ, ಒಳ್ಳೆಯದಲ್ಲ ಅದಕ್ಕೆ. ಈಗ ಇಲ್ಲಿ ಬೆಲ್ಲ ಈ ಸೈಡಲ್ಲಿ ಕುದಿತು, ಅದಕ್ಕೆ ಎಲ್ಲವನ್ನು ಹಾಕ್ಕೊಂಡು, ಅದನ್ನು ಸ್ಕಿಪ್ ಆಯ್ತಾಯ್ತಾ ವಿಡಿಯೋ. ಎಲ್ಲ ಐಟಮ್ ನಾನು ಅವಾಗೇನು ತೋರಿಸಿದ್ದೆ ಎಲ್ಲವನ್ನು ಲಾಸ್ಟಿಗೆ ರುಬ್ಬಿಟ್ಕೊಂಡದೆಲ್ಲ ಹಾಕಿ, ಹಾಗೆ ತೆಂಗಿನಕಾಯಿನೂ ಹಾಕಿಕೊಂಡೆ. ಚೆಂದ ಪಾಕ ಬರಬೇಕು ಅಂತೇನಿಲ್ಲ, ನೀರಾದರೆ ಸಾಕು. ಅದಾಗಿ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಅದನ್ನು ಲಾಸ್ಟಿಗೆ ಸ್ಟವ್ ಆಫ್ ಮಾಡಿ ನಾನು ಸ್ಪ್ರಿಂಕಲ್ ಮಾಡಿದೆ ಅಷ್ಟೇ. ಅದು ಚೆಂದ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ತಿಕ್ನೆಸ್ ಬರ್ತದೆ, ಸ್ವಲ್ಪ ಗಟ್ಟಿಯಾಗಿ. ಇದಷ್ಟು ಸ್ಟಫಿಂಗಿಗೆ. ಇನ್ನು ಕಡಾಯಿಗೆ ಈ ಗ್ಲಾಸ್ನ ಅಳತೆಯಲ್ಲಿ ತೊಗೊಂಡಿದ್ದೇನೆ. ಒಂದು ಗ್ಲಾಸಿಗೆ 1.5 ಗ್ಲಾಸ್ ಇದು ನೀರು ತೊಗೊಳ್ಬೇಕು. 1 ಗ್ಲಾಸ್ ಅಕ್ಕಿ ಹಿಟ್ಟು, 1.5 ಗ್ಲಾಸ್ ನೀರು ಪ್ರಮಾಣ ಹೇಳಿದೆ. ಮತ್ತು 1 ಸ್ಪೂನ್ನಷ್ಟು ಎಣ್ಣೆ ಹಾಕಿ. ಇದು ನಾನು ಕಾರ್ನ್ಫ್ಲೋರ್ ಹಾಕೋದು, ನೀವು ಮೈದಾನೂ ಹಾಕ್ಬೋದು. 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರು. ಇದು ನಾನು 3 ಗ್ಲಾಸ್ನಷ್ಟು ತೊಗೊಂಡಿದ್ದೇನೆ ಅಕ್ಕಿ ಹಿಟ್ಟು. ಕಾರ್ನ್ಫ್ಲೋರ್ ಹಾಕಿ ಆದ ನಂತರ ಚೆನ್ನಾಗಿ ಕುದಿ ಬರಲಿ ಅದು ನೀರು. ಅದಾದ ನಂತರ ಚೆಂದ ಕುದಿ ಬಂದಾದ ನಂತರ ಈ ಹೇಳಿರುವಂಥ ಅಳತೆ ಅಕ್ಕಿ ಹಿಟ್ಟನ್ನು ಹಾಕಿ ಸಣ್ಣ ಫ್ಲೇಮಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ. ಅದಾದ ನಂತರ 2 ನಿಮಿಷ ಬಿಡಿ ಅಷ್ಟೇ, ಚೆಂದ ಇದಾಗ್ತದೆ. ಮತ್ತು ಕಡಾಯಿ ಇಳಿಸಿ ಚೆಂದ ಮಾಡಿ ಈ ಥರ ನಾದ್ಕೊಳ್ಬೇಕು. ನೀವು ನೀಟಾಗಿ ನಾದಿ ಗಟ್ಟಿ ಮಾಡಿ. ನೀವು ಚಪಾತಿ ಹಿಟ್ಟು ಎಲ್ಲ ಮಾಡ್ತಾರಲ್ಲ, ಅಷ್ಟು ಗಟ್ಟಿ ಅಲ್ಲ, ತುಂಬ ತೆಳುನೂ ಅಲ್ಲ, ಅಷ್ಟು ಮಾಡಿ ಇಡಿ, ಅಷ್ಟು ನೀಟಾಗಿ ಬರ್ತದೆ. ಮತ್ತು ಎಲೆಗೆ ಒಂದು ತುಪ್ಪ ಹಾಕಿ ಚೆನ್ನಾಗಿ ಸವರಿ ಒಂದು ಸಣ್ಣ ಗಾತ್ರದ ಉಂಡೆ ಮಾಡಿ ಈ ಥರ ತಟ್ಟಿ ನೀಟಾಗಿ ಬರಲಿಕ್ಕೆ ಎಲೆ ಹಾಕಿ ಅದಕ್ಕೆ ನಾನು ಪ್ಲೇಟ್ ಹಾಕಿ ಮುಚ್ತಾ ಇದ್ದೇನೆ. ಇದು ಅಂದರೆ ಒಂದು ರೀತಿ ನ್ಯಾಚುರಲ್ ಆಗಿರಲಿ ಅಂತಲೇ. ನಾವು ಬೇರೆ ಈ ಥರ ರೊಟ್ಟಿ ಮಾಡೋದ್ರಲ್ಲೆಲ್ಲ ಮಾಡ್ಬೋದು, ಬಟ್ ಇದು ದೇವರಿಗೆ ಸ್ವಲ್ಪ ಆ ಥರ ಮಾಡುವ ಅಂತ ನೀಟಾಗಿ ಹೀಗೆ ಎಲ್ಲನೂ ನ್ಯಾಚುರಲ್ ಆಗಿ ಅದರಲ್ಲಿ ಇರಲಿ ಅಂತ ಎಲೆಯನ್ನು ಬಿಟ್ಟಾಕ್ಕೊಂಡು ನೋಡಿ. ನಮಗೆ ಹಚ್ಚಿಲ್ಲದಿದ್ದರೆ ಅದನ್ನು ಪ್ಲಾಸ್ಟಿಕ್ ಇದು ಅಂತ ನಾವು ಯೂಸ್ ಮಾಡೋದಕ್ಕಿಂತ ಅದನ್ನೆಲ್ಲ ಅವಾಯ್ಡ್ ಮಾಡಿ ನ್ಯಾಚುರಲ್ ಆಗಿರಲಿ ಅಂತ ನಾನು ಇದರಲ್ಲೇ ಹೀಗೆ ಮಾಡಿದೆ. ಈ ಥರ ಚೆಂದ ಶೇಪ್ ಬರ್ತದೆ ನಿಮಗೆ, ಅದು ಓಪನ್ ಆಗೋದಿಲ್ಲ, ನಿಮಗೆ ನೀಟಾಗಿ ಬರ್ತದೆ. ಬೇಕಾದರೆ ಅದಕ್ಕೆ ಡಿಸೈನ್ ಅದೇ ಥರ ಬೇಕು ಅಂತ ಹೇಳಿದರೆ ನಾನೀಗ ಸುಮ್ಮನೆ ಕೈಯಲ್ಲಿ ಮಾಡಿದೆ. ಈ ಥರ ಮಾಡಿಟ್ಕೊಳ್ಳಿ. ಇನ್ನೊಂದು ಮೋದಕ, ಆವಾಗ ಮಾಡಿದ್ದು ಕರಿಕಡುಬು. ಮೋದಕ ನಮಗೆ ಹಚ್ಚಿಲ್ಲದಿದ್ದರೆ ಮೋದಕ ನಾವು ಹೇಗೆ ಮಾಡಬೇಕು ಅಂತೇಳಿದ್ರೆ, ನಾನೊಂದು ಸಣ್ಣ ಇಡ್ಲಿ ತಟ್ಟೆ ಇತ್ತಲ್ಲ, ಅದರ ಅಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ನಿಮಗೆ ಒಂದು ರೀತಿ ತಟ್ಟೆ ರೀತಿಯಲ್ಲಿ ನಿಮಗೆ ಶೇಪ್ ಸಿಗ್ತದೆ. ಅದರ ಒಳಗಡೆ ಈಗ ಹೂರಣ ಹಾಕಿ ಚೆಂದ ಸ್ಟಫಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಚೆಂದ ಅದನ್ನು ಇಟ್ಕೊಳ್ಳಿ, ನೀಟಾಗಿ ಸ್ಟಫ್ ಮಾಡಿಕೊಳ್ಳಿ. ಅದೇ ರೀತಿಯಲ್ಲಿ ಶೇಪ್ ಮಾಡಿ, ಮೋದಕದ ಶೇಪ್ ಇದೆಯಲ್ಲ ಅದೇ ರೀತಿ ಶೇಪ್ ಮಾಡಿ. ಅದರ 1 ಸ್ಪೂನ್ ತೊಗೊಳ್ಳಿ,
ತಿಕ್ಕಾಗಿರೋಂಥ ಅಂದರೆ ಶಾರ್ಪ್ ಎಜ್ಜಿದ್ದು ಬೇಡ, ಈ ಥರ ಬ್ಲೆಂಡ್ ಆಗಿರೋಂಥ ಎಜ್ಜಿದ್ದು ಸ್ಪೂನ್ ತೊಗೊಳ್ಳಿ, ನೀಟಾಗಿ ಅದಕ್ಕೆ ಒಂದು ಶೇಪ್ ಕೊಡಿ. ನಿಮಗೆ ಹಚ್ಚಿಲ್ಲಪ್ಪ ನಾನು ಮಾಡಿದ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಥರ ಟ್ರೈ ಮಾಡಿ, ಅದು ಒಂದು ರೀತಿ ಚೆನ್ನಾಗೇ ಇರ್ತದೆ. ಎಲ್ಲನೂ ಪ್ಲಾಸ್ಟಿಕ್ ಅದು ಇದು ಅಂತೆಲ್ಲ ಬೇಡ, ನಿಮಗೆ ಈ ಥರ ನೀಟಾಗಿ ಬರ್ತದೆ. ನಿಮ್ಮ ಕೈಯಲ್ಲಿ ನೀವೇ ಒಂದು ರೀತಿ ನಿಮಗೆ ಡಿಟ್ಟು ಆಮೇಲೆ ತೋರಿಸ್ತೇನೆ ನೋಡಿ ಈ ಥರ ಮಾಡಿ ಆದ ನಂತರ ಅದು ಹೇಗೆ ನ್ಯಾಚುರಲ್ ಆಗಿ ಮೋದಕ ಟೈಪ್ ಅಂತ ನೋಡಿ. ಎಲ್ಲ ಕಡೆ ಎಷ್ಟು ಬೇಕೋ ಎಷ್ಟೆಷ್ಟು ಗ್ಯಾಪಲ್ಲಿ ಬೇಕೋ ಅದನ್ನು ಅಂದಾಜಲ್ಲಿ ಅಳತೆ ಇಟ್ಕೊಂಡು ಆ ಥರ ಪ್ರೆಸ್ ಮಾಡಿ ಒಂದು ರೀತಿ ಶೇಪ್ ಬರ್ತದೆ ನಿಮಗೆ ನೋಡಿ. ಈ ಥರ ಮೋದಕದ ಶೇಪನ್ನು ನೀವು ಹಚ್ಚಲ್ಲಿ ಮಾಡಿದಾಗೆ ಆಲ್ಮೋಸ್ಟ್ ಬರ್ತದೆ. ನೀವು ಬಿಗಿನರ್ಸ್, ನಾನು ಬಿಗಿನರ್ಸ್, ನಾನೇನು ಎಕ್ಸ್ಪರ್ಟ್ ಏನಲ್ಲ, ಟ್ರೈ ಮಾಡೋದು ಎಲ್ಲವನ್ನು ಕಲಿಯುವ ಅಲ್ವಾ, ನಿಮ್ಮೊಟ್ಟಿಗೆ ನಾನು ಸಹ ಕಲಿತೇನೆ. ಹಾಗೆ ಈ ಥರ ಬಂತು ಲಾಸ್ಟಿಗೆ, ಅಟ್ ಲಾಸ್ಟ್ ಏನೋ ಒಂದು ಕಡೆ ನೋಡಿ ಆ ಥರ ಬಂತು ಅಂತ ಟ್ರೈ ಮಾಡ್ತೀರಲ್ಲ. ಓಕೆ, ಹೀಗೆ ಬಂತು. ನೀಟಾಗಿ ಮಾಡಿದರೆ ನಿಮಗೆ ಡಿಟ್ಟು ಅಚ್ಚಲ್ಲಿ ಹಾಕಿದಾಗೇ ಬರ್ತದೆ ಎಲ್ಲ ಆಗಿ. ನಾನು ಎಟ್ ಲಾಸ್ಟ್ ಅದು ಯಾಕೆ ಅದರಲ್ಲೆಲ್ಲ ವ್ರ್ಯಾಪ್ ಮಾಡಿದೆ ಅಂತೇಳಿದರೆ ಅದು ನಿಮಗೆ ಪರಿಮಳ ಚಂದ ಬೇಯಬೇಕಾದ್ರೆ ಇದು ಓಪನ್ ಆಗಬೇಕಾದ್ರೆ ಇದು ನಮ್ಮ ಒಂದು 4-5 ಮಾಡಿದ್ದೇನೆ. ಕರಿ ಕಡುಬು ಮತ್ತು ಮೋದಕ 2 ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿದ್ದು.